ಗಜ ತಾಂಡವ ಏನು ನಡೀತಾ ಇದೆ ಮೈಸೂರಲ್ಲಿ, ಇದರ ಬಗೆಗಿನ ಸಮಗ್ರ ಮಾಹಿತಿಯನ್ನು ನಾವು ನಿಮಗೆ ನೀಡ್ತಾ ಇದ್ದೀವಿ. ಈಗ ಬಂದಿರುವಂಥ ಬ್ರೇಕಿಂಗ್ ನ್ಯೂಸ್ ಏನು ಅಂತಂದರೆ, ಬಂಬು ಬಜಾರ್ ಹಾಗೂ ಕುಕ್ರಳ್ಳಿ ಕೆರೆ ಬಳಿ ಈ ಜನರನ್ನು ನಿಯಂತ್ರಿಸುವುದಕ್ಕಾಗಿ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ. ಇದೊಂದು ಬಹಳ ಒಳ್ಳೆಯ ಕ್ರಮ ಅಂತ ಹೇಳ್ಬೋದು. ಆನೆ ಇರೋ ಪ್ರದೇಶದಲ್ಲಿ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ. ಅಲ್ಲಿ ಜನರು ಹೆಚ್ಚೆಚ್ಚಾಗಿ ಈ ಆನೆಗಳನ್ನು ನೋಡೋದಕ್ಕೆ ಬರ್ತಾ ಇರ್ತಾರೆ. ಅವರ ಪ್ರಕಾರ ಅದೇನಿರುತ್ತೆ ಅಂತಂದರೆ, ಈ ಸರ್ಕಸ್ನಲ್ಲಿ ನೋಡಿದಂಥ ಆನೆ, ದಸರಾ ಸಂದರ್ಭದಲ್ಲಿ ನೋಡಿದಂಥ ಆನೆ ಅಂಥದ್ದೇ ಒಂದು ಮೆಂಟಾಲಿಟಿಯಲ್ಲಿ ಅವರು ಬಂದಿರ್ತಾರೆ. ಆದರೆ ಅದು ನಿಜವಾಗಿ ಕಾಡಾನೆಗಳಾಗಿರುತ್ತೆ. ಜನಗಳನ್ನು ನೋಡಿದಾಗ ಅದು ಹೆಚ್ಚೆಚ್ಚು ಗೊಂದಲಕ್ಕೀಡಾಗುತ್ತೆ. ಅದರಿಂದ ಅನಾಹುತ ಸಾಧ್ಯತೆ ಇದೆ. ಹಾಗಾಗಿ ಜನರನ್ನು ಚದುರಿಸೋದಕ್ಕೆ ಲಾಠಿ ಪ್ರಹಾರ ಮಾಡಿದರು. ತದನಂತರ ಈಗ ಅಲ್ಲಿ ನಿಷೇಧಾಜ್ಞೆ ಜಾರಿಗೊಳಿಸಿದ್ದಾರೆ. ಆದರೆ ಇದನ್ನು ಪಬ್ಲಿಕ್ ಅಂದರೆ ಜನರೇ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಅದನ್ನು ನಿಯಂತ್ರಣ ಮಾಡಬೇಕು ಅಂತಂದರೆ ಜನರು ಆನೆಯಿಂದ ದೂರ ಹೋಗಬೇಕಾಗಿದೆ. ಜನರನ್ನು ಕಂಡ ತಕ್ಷಣ ಆನೆ ಮತ್ತೆ ಗೊಂದಲಕ್ಕೀಡಾಗುತ್ತೆ, ಮತ್ತೆ ಕೆಲವು ಅನಾಹುತಗಳಾಗ್ಬೋದು. ಹಾಗಾಗಿ ಸುವರ್ಣ ನ್ಯೂಸ್ ಪರವಾಗಿಯೂ ಅಷ್ಟೇ ಸಾಕಷ್ಟು ವನ್ಯಜೀವಿ ತಜ್ಞರು ಈ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಹಾಗೆಯೇ ಮುಖ್ಯಮಂತ್ರಿ, ಅರಣ್ಯ ಸಚಿವ ವಿಜಯ್ ಶಂಕರ್, ಹಾಗೆಯೇ ಜಿಲ್ಲಾ ಉಸ್ತುವಾರಿ ಸಚಿವ ರಾಮದಾಸ್ ಕೂಡ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಜನರು ಆದಷ್ಟು ಸಹಕರಿಸಬೇಕು. ಈ ಆನೆಗಳನ್ನು ಹಿಡಿಯೋದಕ್ಕೆ ಸಹಕರಿಸಬೇಕು ಅಂತಂದರೆ ಅವ್ರು ಹೆಲ್ಪ್ ಏನು ಮಾಡಬೇಕು ಅಂತಂದರೆ, ಅವರೇನು ಬರಬೇಕಾಗಿಲ್ಲ, ಮನೆಯಲ್ಲೇ ಇರಿ, ಖಂಡಿತವಾಗ್ಲೂ ಹೊರಗೆ ಬರಬೇಡಿ, ಬಂದ್ರೂ ಆನೆ ಮುಂದೆ ಕಾಣಿಸ್ಕೋಬೇಡಿ. ಇದು ಬಹಳ ತೊಂದರೆಯನ್ನು ಉಂಟು ಮಾಡುತ್ತೆ. ಸೊ ನೀವು ಸಹಕರಿಸಬೇಕು ಅಂತಂದರೆ ನೀವು ಕೂಡ ಆ ಕಾರ್ಯಾಚರಣೆಯಲ್ಲಿ ಪಾಲ್ಗೊಳ್ಳಿ ಅಂತ ಅಲ್ಲ. ಪ್ರತ್ಯಕ್ಷದರ್ಶಿ ಆಗಿರುವಂತಹ ನಾಗೇಶ್ ಅವರು ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಾಗೇಶ್, ಎಲ್ಲಿದ್ದೀರಿ ನೀವು? ಈಗ ಯಾವ ಪ್ಲೇಸಲ್ಲಿದ್ದೀರಿ? ಯಾವ ಆನೆ ಬಳಿ ಇದ್ದೀರಿ ನೀವು? ಎಟ್ ಪ್ರೆಸೆಂಟ್ ನಾನು ಡೋಬಿ ಘಾಟ್ ಅದೇ ಕುಕ್ರಳ್ಳಿ ಕೆರೆ ಹತ್ರ ಇದ್ದೀನಿ ಸರ್. ಅಲ್ಲಿ ಆನೆ ಒಂದು ಪೊದೆಯಲ್ಲಿ ಔಸ್ಕೊಂಡು ನಿಂತಿದೆ. ಇವಾಗಲೇ ಒಂದು 4 ಟ್ಯಾಂಕ್ಲೈಸಿಂಗ್ ಮಾಡಿದ್ದಾರೆ. ಅದು ಆನೆ ಇನ್ನೂ ಅಲ್ಲಾಡ್ತಿಲ್ಲ, ಹಾಗೆ ನಿಂತ್ಕೊಂಡಿದೆ. ಪೊಲೀಸ್ನವರು ಈಗಾಗಲೇ 144 ಸೆಕ್ಷನ್ ಹಾಕಿದ್ದಾರೆ. ಆದ್ರೆ ಆನೆ ಮಾತ್ರ ಯಾವುದೇ ಕಾರಣಕ್ಕೂ ಹೊರಗೆ ಬರ್ತಾ ಇಲ್ಲ. ಓಕೆ, ಈಗ ನಾಗೇಶ್, ಈಗ ಅಲ್ಲಿ ಎಷ್ಟು ಜನ ಇದ್ದಾರೆ? ಈಗ ಪೊಲೀಸ್ ಅಧಿಕಾರಿಗಳು ಮಾತ್ರ ಅಲ್ಲ, ಈ ವನ್ಯಜೀವಿ ತಜ್ಞರು ಅಲ್ಲಿ ಏನಾದ್ರೂ ಇದ್ದಾರಾ? ಅಂದ್ರೆ ಯಾಕೆಂತಂದ್ರೆ ಈಗ ನಾವು ತಜ್ಞ ಅಂದ್ರೆ ಝೂ ಇಂದ ಡಾಕ್ಟರ್ಗಳು ಬಂದಿದ್ದಾರೆ, ಆಮೇಲೆ ಇದು ಸ್ಪೆಷಲಿಸ್ಟ್ ಬಂದಿದ್ದಾರೆ, ಶೂಟರ್ಸ್, ಟ್ರಾಂಕ್ಲೈಸರ್ ಶೂಟರ್ಸ್ ಅವರು ಬಂದಿದ್ದಾರೆ. ಪೊಲೀಸ್ನವರು ಹರಸಾಹಸ ಮಾಡ್ತಿದ್ದಾರೆ. ಕಾರಣ ಏನಂದ್ರೆ ಜನಗಳ ಗೊಂಬೆ ಆಗ್ಬಿಟ್ಟಿದೆ ಇಲ್ಲಿ. ಜನಗಳು ಸಹಕಾರ ಕಮ್ಮಿ ಮಾಡ್ತಾ ಇದ್ದಾರೆ. ಆದ್ರೂ ಪೊಲೀಸರು ಹರಸಾಹಸ ಮಾಡ್ತಾ ಜನಗಳನ್ನ ದೂರ ಇಟ್ಟು ಆನೆಯನ್ನು ಕ್ಯಾಪ್ಚರ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಓಕೆ, ಈಗ ಆನೆ ಬಳಿ ಹೋಗೋ ಪ್ಲಾನ್ ಇದೆಯಾ ಅಥವಾ ಆನೆ ಕಾಣಿಸ್ಕೊಂಡ ನಂತರನೇ ಅದ್ರ ಹತ್ರ ಹೋಗ್ಬೇಕು ಅಂತ ಪ್ಲಾನ್ ಮಾಡಿದಾರಾ? ಇಲ್ಲ, ಈಗಾಗಲೇ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಟ್ರಾಂಕ್ಲೈಸ್ ಮಾಡಕ್ಕೆ ಪಕ್ಕದಲ್ಲಿ ಹೋಗಿ ಒಂದು ಫೈರ್ ಮಾಡಿದ್ದಾರೆ. ಇವಾಗ ಒಂದು 5 ನಿಮಿಷ ಹಿಂದೆ ಮಾಡಿದ್ದಾರೆ. ಈಗ ಆನೆ ಎಲ್ಲಾದ್ರೂ ಇವಾಗ ಮಲಗಿದ್ರೆ ಆ ಪಕ್ಷದಲ್ಲಿ ಆನೆಯನ್ನು ಸೆರೆ ಹಿಡಿಯಲು ಸುಲಭ ಆಗ್ತದೆ. ಇಲ್ಲಾಂದ್ರೆ ಪುನಃ, ಯಾಕಂದ್ರೆ ಆನೆ ಇವಾಗ ಸ್ವಲ್ಪ ಜನಗಳನ್ನ ನೋಡ್ಬಿಟ್ಟು ಸ್ವಲ್ಪ ಟೆರರ್ ಆಗ್ಬಿಟ್ಟಿದೆ. ಓಕೆ, ಅಂದರೆ ಈಗ ನಾವು ಈ ಆನೆಗಳ ಬಗ್ಗೆ ಸಾಕಷ್ಟು ಮಾಹಿತಿ ಇರುವಂತಹ TVN ಮೂರ್ತಿ ಅವ್ರ ಜೊತೆ ಮಾತಾಡಿದ್ವಿ. ಅವರು ಹೇಳಿದರು ಒಮ್ಮೊಮ್ಮೆ ಡೋಸೇಜ್ ಜಾಸ್ತಿ ಆಗಿದ್ರೆ, ಅಂದರೆ ಅದು 8 ವರ್ಷ, ಅದು ಚಿಕ್ಕಾನೆ ಅಂತ ಹೇಳಲಾಗ್ತಾ ಇದೆ, 8 ವರ್ಷನೂ ಆಗಿರ್ಲಿಕ್ಕಿಲ್ಲ ಅದಕ್ಕೆ. ಒಂದು ವೇಳೆ ಡೋಸೇಜ್ ಜಾಸ್ತಿ ಆಗಿದ್ರೆ ಅದು ತನ್ನಷ್ಟಕ್ಕೆ ಹೋಗಿ ಅಲ್ಲಿ ಹೊರಗೇನೆ ಬರ್ತಾ ಇಲ್ಲ ಅಂತಂದ್ರೆ ಆನೆಯ ಪ್ರಾಣಕ್ಕೆ ಅಪಾಯವಾಗುವಂತ ಸಾಧ್ಯತೆ ಇದೆ ಅನ್ನುವಂಥದ್ದು. ಹೌದು, ಯಾಕಂದ್ರೆ ನನಗೂ ಈ ಅನುಭವ ಇದೆ. ಯಾಕಂದ್ರೆ ನಾನು ಒಂದು ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಆದ ಕಾರಣಕ್ಕಾಗಿ ನನಗೆ ಅನುಭವ ಇದೆ. ಯಾಕಂದ್ರೆ ಆನೆಗಳಿಗೆ ಒಂದ್ಸಲ ಅರವಳಿಕೆ ಹೊಡೆದ್ಮೇಲೆ ಅದು ಇಮಿಡಿಯೇಟ್ ಆಗಿ ಬೀಳ್ಬೇಕು. ಬಿದ್ದ ತಕ್ಷಣ ನೀವು 20-25 ಲೀಟರ್ ನೀರನ್ನು ಬಳಸಿದ್ರೆ ಮಾತ್ರ ಆನೆ ಹೇಳೋ ಚಾನ್ಸ್ ಇದೆ. ಇಲ್ಲ ಕಾರಣದ ಹಾಗೆ ಬಿಟ್ಬಿಟ್ರೆ ಆನೆ ಸಾವುಗೂ ಒಂದು ಚಾನ್ಸ್ ಇದೆ. ಈಗ ಆ ನೀರೆಲ್ಲ ವ್ಯವಸ್ಥೆ ಮಾಡಿಟ್ಟಿದ್ದಾರೆ ಹೇಗೆ? ಈಗ ನೀರುಗಳ ವ್ಯವಸ್ಥೆ ಮಾಡ್ತಾ ಇದ್ರೆ, ಜೊತೆಗೆ ಫಾರೆಸ್ಟ್ ಅವರು ಎಲ್ಲಾ ತರದ ಪ್ರಯತ್ನ ಪಡ್ತಾ ಇದ್ರೆ. ಆದ್ರೆ ಆನೆ ಈಗ ಐಡೆಂಟಿಫೈ ಆಗಿದೆ, ಆದ್ರೆ ಹೊರಗಡೆ ಯಾರಿಗೂ ಕಾಣಿಸ್ತಾ ಇಲ್ಲ. ಈಗ ಒಂದು ಟ್ರಾಂಕ್ಲೈಸ್ ಆಗಿದೆ, ಇನ್ನೇನು ಸ್ವಲ್ಪದಲ್ಲಿ ಬಿದ್ರೆ ಇಮಿಡಿಯೇಟ್ ನೀರು ಬಳಸಕ್ಕೆಲ್ಲ ವ್ಯವಸ್ಥೆಗಳು ಮಾಡಿದ್ದಾರೆ. ಓಕೆ ನಾಗೇಶ್, ಈಗ ಅಲ್ಲಿ ಆಪರೇಷನ್ ಅಲ್ಲಿ ಪಾಲ್ಗೊಂಡಿರೋರಿಗೆಲ್ಲ ಇದರ ಬಗ್ಗೆ ಮಾಹಿತಿ ಇದೆ ಅಟ್ಲೀಸ್ಟ್? ಯಾಕಂತಂದ್ರೆ ಈಗ ವೆಟರ್ನರಿ ಡಾಕ್ಟರ್ ಬಂದಿರ್ತಾರೆ, ಅವರು ಈ ಹಸು ಕುರಿ ಇದಕ್ಕೆಲ್ಲ ಇಂಜೆಕ್ಷನ್ ಕೊಟ್ಟಿರ್ತಾರೆ ನಿಜ. ಈ ಆನೆಗಳ ಬಗ್ಗೆ ಅವರಿಗೆ ಒಂದು ಟ್ರೈನಿಂಗ್ ಇರೋದಿಲ್ಲ. ಸೊ ಹಾಗಾಗಿ ಅವರಿಗೆ ಕಂಪ್ಲೀಟ್ ಇದರ ಬಗ್ಗೆ ಒಂದು ಟ್ರೈನಿಂಗ್ ಇದೆಯಾ? ಯಾವ ರೀತಿ, ಎಷ್ಟು ಡೋಸೇಜು, ಅದರ ಏಜ್ ನೋಡಿಬಿಟ್ಟು, ಆಮೇಲೆ ಅದರ ತೂಕ ನೋಡಿಬಿಟ್ಟು ಇಂಜೆಕ್ಟ್ ಮಾಡಬೇಕು ಅನ್ನೋಂಥ ಮಾಹಿತಿ ಅವ್ರಿಗೆ ಇದೆಯಾ? ಮಾಹಿತಿ ಅಂದ್ರೆ ಈಗ ವೆಟನರಿ ಡಾಕ್ಟರ್ಗಿಂತ ಜಾಸ್ತಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಜಾಸ್ತಿ ಪ್ರಯತ್ನ ಪಡ್ತಾ ಇದ್ದಾರೆ. ಯಾಕಂದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಾಗರಾಜ್ ಅಂತ ಡಾಕ್ಟರ್ ಅವರು ಜೊತೆನೇ ಇದ್ದಾರೆ. ಜೊತೆ ಆನೆಗೆ ಪರೀಕ್ಷೆದಲ್ಲಿ ಜೊತೆ ಇದ್ದಂತ ಅಕ್ರಮ್ ಅಂತ ಹೇಳುವಂತ ದಸರಾ ಟೈಮಲ್ಲಿ ಬರುವಂತ ಅಕ್ರಮ್ ಅವರು ಬಂದಿದ್ದಾರೆ. ಅವರು ಇವಾಗ ತಾನೇ ಫೈರ್ ಮಾಡಿ ಬಂದಿದ್ದಾರೆ. ಅವ್ರಿಗೂ ಈಗ ಏನಾಗಿದೆ ಅಂದ್ರೆ, ಇಲ್ಲಿ ವಾತಾವರಣ ಸ್ವಲ್ಪ ತಂಪಾಗಿದ್ದ ಕಾರಣಕ್ಕಾಗಿ ಆನೆಗಳು ಹೇಗೆ ರಿಯಾಕ್ಟ್ ಆಗ್ತಿದ್ರು ಗೊತ್ತಾಗ್ತದೆ. ಯಾಕಂದ್ರೆ ಅದು ಸ್ವಲ್ಪ ಟೆರರ್ ಆದ ಕಾರಣಕ್ಕಾಗಿ ಈ ಅರವಳಿಕೆ ಅದಕ್ಕೆ ಮುಟ್ತಾ ಇಲ್ಲ ಅಂತ ಏನೋ ಹೇಳ್ತಾ ಇದ್ರೆ ಹಾಗೆ. ಈಗ ಮತ್ತೊಂದು ಏನು ಅಂತಂದ್ರೆ, ನಾವು
ಪಬ್ಲಿಕಲ್ಲಿ ಒಂದು ವಿನಂತಿ ಮಾಡ್ಕೊಂಡಿದ್ವಿ, ನೀವು ಕೂಡ ಸಹಕರಿಸಿ ಅನ್ನುವಂಥದ್ದು. ಸಹಕರಿಸಿ ಅಂದ ತಕ್ಷಣ ಜನರಿಗೆ ಏನಾಗುತ್ತೆ ಅಂತಂದರೆ ನಾವು ಕೂಡ ಅದರಲ್ಲಿ ಪಾಲ್ಗೊಳ್ಬೇಕು ಏನೋ ಅನ್ನುವಂಥದ್ದು. ಆದರೆ ಇಲ್ಲಿ ಸಹಕಾರ ಏನು ಅಂತಂದರೆ ಅವರು ಅಟ್ಲೀಸ್ಟ್ ಆ ಪ್ರದೇಶಕ್ಕೆ ಬರದೇ ಇರುವಂಥದ್ದು ಸಹಕಾರ, ಅದೇ ನಿಜ 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 ಬರದೇ ಇರುವಂಥದ್ದು ಸಹಕಾರ. ಸೊ ಪಬ್ಲಿಕ್ಗೆ ಅರ್ಥ ಆಗ್ತಾ ಇದೆ, ಯಾಕೆಂದ್ರೆ ಅವರು ಈ ಝೂ ಅಲ್ಲಿ ನೋಡ್ಬಿಟ್ಟು ದಸರಾ ಸಂದರ್ಭದಲ್ಲಿ ನೋಡ್ಬಿಟ್ಟು ಆನೆ ನೋಡಿದ ತಕ್ಷಣ ಬಹಳ ಹತ್ರ ಹೋಗ್ತಾ ಇದ್ದಾರೆ. ದೇ ಡಸಂಟ್ ನೋ ಎಷ್ಟು ಡೇಂಜರಸ್ ಅನ್ನೋದು ಅವ್ರಿಗೆ ಯಾಕೆ ಗೊತ್ತಾಗ್ತಿಲ್ವೋ ಹೇಗೆ? ರಿಯಲಿ ಯಾಕಂದ್ರೆ ನಾವು ಈ ಪಬ್ಲಿಕ್ ನಾವು ವಾರ್ನ್ ಮಾಡ್ತಾ ಇದ್ವಿ, ದಯವಿಟ್ಟು ಹೋಗ್ಬೇಡಿ, ಯಾಕಂದ್ರೆ ನಮಗೆ ಅದ್ರ ಅನುಭವ ಇದ್ದ ಕಾರಣಕ್ಕಾಗಿ ನಾವು ಹೇಳ್ತಾ ಇದ್ವಿ. ಆದ್ರೆ ಜನಗಳಲ್ಲಿ ಒಂದು ಕುತೂಹಲ ಮೂಡ್ತದೆ, ಯಾಕಂದ್ರೆ ನಾನು ಆನೆ ನೋಡ್ಬೇಕು, ಯಾಕಂದ್ರೆ ಇಷ್ಟು ದಿನ ಆನೆಗಳನ್ನ ದಸರಲ್ಲಿ ನೋಡಿರ್ತಾರೆ, ಆದ್ರೆ ಈ ಸಿಟಿಯಲ್ಲಿ ಬಂದ್ಬಿಟ್ಟು ಈ ಫಾರೆಸ್ಟ್ ನಿಂತ ಆನೆ ಬಂದ ಕಾರಣಕ್ಕಾಗಿ ಅವ್ರಿಗೆ ಅದರ ಒಂದು ಅನುಭವ ಇಲ್ಲ, ಅದು ಹೇಗೆ ಚಾರ್ಜ್ ಮಾಡಲ್ಲ. ಅವ್ರಿಗೆ ಹೇಗಿರುತ್ತೆ ಅಂದ್ರೆ ಅದು ದೇವಸ್ಥಾನದ ಆನೆ ಏನಿರುತ್ತೆ, ತೆಂಗಿನಕಾಯಿ ಕೊಟ್ರೆ ಆಶೀರ್ವಾದ ಕೊಡುತ್ತೆ, ಅದಕ್ಕಿಂತ ಸ್ವಲ್ಪ ಜೋರ್ ಇರ್ಬೋದು ಅಷ್ಟೇ ಅನ್ನೋದು ಬಿಟ್ರೆ. ಈಗಾಗಲೇ ಈ ನಾರಾಯಣ ಶಾಸ್ತ್ರಿ ರೋಡಲ್ಲಿ ಜನಗಳು ಹೀಗೆ ಕುತೂಹಲಭರಿತವಾಗಿ ನೋಡಿದ ಕಾರಣಕ್ಕಾಗಿ ಒಬ್ಬನಿಗೆ ಅದು ಚುಚ್ಚಿ ಅವನು ಡ್ಯಾಮೇಜ್ ಆಗಿದೆ, ಅವನಿಗೆ ಹಾಸ್ಪಿಟಲೈಸ್ ಆಗಿದೆ, ಆಮೇಲೆ ಒಂದು ಮುದುಕಿನೂ ತೀರ್ಕೊಬಿಟ್ಟಿದ್ದಾರೆ ಈ ಆನೆ ದಾಳಿಯಿಂದ. ಓಕೆ, ಬಟ್ ನಾಗೇಶ್, ಕೊನೆಯದಾಗಿ ಕೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆ, ನೀವು ಕೂಡ ಅಲ್ಲಿ ಇದ್ದೀರಿ, ಯಾರೆಲ್ಲ ಇದ್ದಾರೆ ಅನ್ನೋದು ಇದೆ. ಆದರೆ ಕುಕ್ಕರಹಳ್ಳಿ ಬಳಿ ಅದು ನಿಶ್ಚಲವಾಗಿ ನಿಂತಿದೆ ಆನೆ ಅನ್ನುವಂಥದ್ದು. ಯಾಕೆಂತಂದರೆ ಆನೆಯ ಜೀವಕ್ಕೆ ಅಪಾಯ ಆಗದೇ ಇರಲಿ ಅಂತ ಎಲ್ಲರೂ ಆಶಿಸ್ತಾ ಇದ್ದಾರೆ. ಸೊ ಅಂಥದ್ದು ಯಾವುದು ಆಗ್ಲಿಕ್ಕಿಲ್ಲ ಅನ್ನುವಂಥ ಒಂದು ಭರವಸೆ ನೀಡಬಲ್ಲರು ನೀವು ಅಲ್ಲಿ? ನಮ್ದು ಅದೇ ಆಶೆ, ಯಾಕಂದ್ರೆ ಈ ವೈಲ್ಡ್ ಲೈಫ್ ನಾವು ಪ್ರೊಟೆಕ್ಟ್ ಮಾಡಬೇಕು. ಆದ ಕಾರಣಕ್ಕೆ ಓಕೆ ನಾಗೇಶ್, ಥ್ಯಾಂಕ್ ಯು ನಮ್ಮ ಜೊತೆ ಮಾತನಾಡೋದಕ್ಕಾಗಿ. ಈಗ ಬಂದಿರುವಂಥ ಬ್ರೇಕಿಂಗ್ ನ್ಯೂಸ್ ಪ್ರಕಾರ ಏನು PVN ಮೂರ್ತಿ ಕೂಡ ಒಂದು ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ರು. ನಿಶ್ಚಲವಾಗಿ ನಿಂತಿದೆ ಆನೆ, ಧೋಬಿಘಾಟ್ ಬಳಿ ಆನೆ ನಿಶ್ಚಲವಾಗಿ ನಿಂತಿದೆ. 5ನೇ ಸುತ್ತಿನ ಅರಿವಳಿಕೆಗೆ ಪ್ರಯತ್ನ ಪಡಲಾಗ್ತಾ ಇದೆ. ಇದು ಕೆಲವು ಸಂಶಯಗಳನ್ನು ಕೂಡ ಹುಟ್ಟು ಹಾಕಬಹುದು. ಏನಂತಂದರೆ ಆನೆ ಭಾಳ ಸಣ್ಣ ಪ್ರಾಯದ ಆನೆ, ಒಂದು ಇಂಜೆಕ್ಷನ್ ಕೊಡಬೇಕಾದ್ರೂ ಸಹ ಆನೆಯ ತೂಕ ಮತ್ತು ವಯಸ್ಸನ್ನು ಕೂಡ ಗಣನೆಗೆ ತಗೊಳ್ಬೇಕಾಗತ್ತೆ. ಆದರೆ ಈಗ ಆ ಇಂಜೆಕ್ಟ್ ಮಾಡಿದ ನಂತರ ಆನೆ ನಿಶ್ಚಲವಾಗಿ ನಿಂತಿರೋದು ಬಹಳಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಕಾರಣ ಏನಂತಂದರೆ ಒಮ್ಮೆ ಅದು ಅರಿವಳಿಕೆ ಇಂಜೆಕ್ಷನ್ ಕೊಟ್ಟ ನಂತರ ಏನು ಪ್ರಜ್ಞೆ ತಪ್ಪಿ ಬೀಳತ್ತೆ, ಆಗ ಅದರ ತಲೆಗೆ ಒಂದು 25 ಬಕೆಟಷ್ಟು ನೀರು ಸುರಿಬೇಕಾಗತ್ತೆ. 25 ಬಕೆಟಷ್ಟು ನೀರು ಸುರಿಬೇಕಾಗತ್ತೆ. ಈಗ ಪ್ರೇಮ್ ಕುಮಾರ್ ಪ್ರತ್ಯಕ್ಷದರ್ಶಿ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಪ್ರೇಮ್ ಕುಮಾರ್, ಯಾವ ಸ್ಥಳದಲ್ಲಿದ್ದೀರಿ ನೀವು? ಬಂಬು ಬಜಾರಲ್ಲಿದ್ದೀರಾ, ಕುಕ್ಕರಹಳ್ಳಿಯಲ್ಲಿದ್ದೀರಾ? ಸರ್, ನಾವು ಕುಕ್ಕರಹಳ್ಳಿ ಹತ್ರ ಇದೀವಿ. ನಾವು ಏನು ಕಂಡು ಬರ್ತಾ ಇದೆ ನಿಮಗೆ ಅಲ್ಲಿ ಮುಂದೆ? ಸರ್, ಇದು ಬೆಳಗ್ಗೆ ಈಗ ಒಂದು ಬುಷ್ ಮಧ್ಯ, ಈಗ ಒಂದು ಪದಗಳ ಮಧ್ಯೆ ಆನೆ ಸೇರ್ಕೊಂಡಿದೆ. ಅರಣ್ಯ ಇಲಾಖೆ ಎಲ್ಲ ಉನ್ನತಾಧಿಕಾರಿಗಳು ಬಂದಿದ್ದಾರೆ, ಮೈಸೂರು ಜಿಲ್ಲಾಧಿಕಾರಿ ಇದ್ದಾರೆ, ಎಲ್ಲ ಈಗ ನಿಮ್ಗೆ ಆನೆ ಕಾಣಿಸ್ತಾ ಇದೆಯಾ? ಆನೆ ಕಾಣಿಸ್ತಾ ಇದೆ ಸರ್, ಇಲ್ಲಿದೆ, ಬುಷ್ ಅಲ್ಲಿ ಇದೆ ಅದು. ಓಕೆ, ಅಲ್ಲ ಆನೆ ಕಾಣಿಸ್ತಾ ಇದೆ, ಅದು ಏನ್ ಬಿಹೇವ್ ಮಾಡ್ತಾ ಇದೆ? ಅದು ಸುಮ್ಮನೆ ನಿಂತಿದೆ, ನಿಂತಿದೆ. ಪ್ರೇಮ್ ಕುಮಾರ್, ಸುಮ್ಮನೆ ನಿಂತ್ಕೊಂಡಿದೆ ಆನೆ, ಸುಮ್ಮನೆ ನಿಂತಿದೆ. ಕಿವಿ ಅಲಗಾಡಿಸ್ತಾ ಇದೆಯಾ? ಇಲ್ಲ, ಅದೇ ನಿಂತಿದೆ, ಸುಮ್ಮನೆ ನಿಶ್ಚಲವಾಗಿ ನಿಂತ್ಕೊಂಡಿದೆ. ಕಿವಿನೂ ಅಲಗಾಡಿಸ್ತಾ ಇಲ್ವಾ? ಹೌದೌದು, ಅಲಗಾಡಿಸ್ತಾ ಇದೆ. ಕಿವಿ ಅಲಗಾಡಿಸ್ತಾ ಇದೆ. ಹೌದೌದು. ಓಕೆ, ಅದು ಒಂದು ಸಮಾಧಾನಕರ ವಿಚಾರ. ಏನಂತಂದ್ರೆ ಅದರ ತಲೆ ಬಿಸಿ ಆಗ್ತಾ ಇರುತ್ತೆ. ನಮಗೆ ಟಿವಿ ಅವರು ಹೇಳಿದ ಪ್ರಕಾರ ಏನಾಗಿದೆ ವಿಚಾರ, ಈಗ ಇಲ್ಲಿ ಪೊಲೀಸ್ ಇಲಾಖೆ, ಅರಣ್ಯ ಇಲಾಖೆ ಎಲ್ಲ ಕೆಲಸ ಮಾಡ್ತಿದ್ದಾರೆ. ಆದ್ರೆ ಸಾರ್ವಜನಿಕರಿಂದ ಸಹಕಾರ ಸಿಗ್ತಾ ಇಲ್ಲ. ಸಾರ್ವಜನಿಕರಿಂದ ಸಹಕಾರ ಸಿಗ್ತಾ ಇಲ್ಲ. ನಮ್ಮ ಮೈಸೂರು ಜನತೆ ಅದಕ್ಕೆ ಕೋಆಪರೇಷನ್ ಕೊಡಬೇಕು. ಅದಕ್ಕೆ ಪೂರ್ತಿ ಸಹಕಾರ ಕೊಟ್ರೆ ಅಧಿಕಾರಿಗಳು ಏನ್ ಶ್ರಮ ಆಗ್ತಿದ್ರೆ ಅದಕ್ಕೊಂದು ಫಲ ಸಿಗುತ್ತೆ. ಅಲ್ಲ ಪ್ರೇಮ್ ಕುಮಾರ್, ಅದೇನಾಗತ್ತೆ ಅಂತಂದ್ರೆ ಈಗ ನಾವು ಕೂಡ ಹೇಳ್ತಾ ಇದ್ವಿ, ಮನವಿ ಮಾಡ್ತಾ ಇದ್ವಿ, ನೀವು ಕೂಡ ಸಹಕರಿಸಿತ ನಾವು ಹೇಳೋದು ಪಬ್ಲಿಕ್. ಆದ್ರೆ ಪಬ್ಲಿಕ್ ಏನು ಅವ್ರಿಗೆ ಏನಾಗ್ತಿದೆ ಅಂತಂದ್ರೆ ಸಹಕರಿಸಿ ಅಂದ್ರೆ ನಾವು ಕೂಡ ಪಾಲ್ಗೊಳ್ಬೇಕು ಅನ್ನುವಂಥದ್ದು. ಈಗ ಯಾವ್ದಾದ್ರು ಒಂದು ಇರಬೇಕು. ಹೌದು, ನಿಜ. ಅದೇನ್ ದಸರಾ ಆನೆ ಎಲ್ಲ ಬಂದಿರುವಂತದ್ದು ಅಲ್ಲಲ್ಲ ಪ್ರೇಮ್ ಕುಮಾರ್, ಈಗ ಪಬ್ಲಿಕ್ ಪಾಲ್ಗೊಳ್ಬೇಕು ಅಂತಂದ್ರೆ ಅವರು ಮನೆಯಿಂದ ಹೊರಗೇನೆ ಬರಬಾರ್ದು. ಫಸ್ಟ್ ಆಫ್ ಆಲ್ ಅದೆಲ್ಲ ಪೊಲೀಸ್ನವರು ಅನೌನ್ಸ್ ಮಾಡಿದ್ದಾರೆ ಸರ್. ಎಸ್, ಈಗ ಮೈಕಲ್ಲಿ ಆನೆಯ ಕಿವಿ ಅಲಗಾಡ್ತಾ ಇದೆ, ಅದೇನು ಸಮಸ್ಯೆ ಅಲಗಾಡ್ತಾ ಇದೆ. ಓಕೆ, ಸೊ ನಿಶ್ಚಲವಾಗಿ ನಿಂತಿದೆ, ಆ ಕಡೆ ಈ ಕಡೆ ಹೋಗ್ತಾ ಇಲ್ಲ. ಹೌದು, ಈಗಾಗಲೇ ಒಬ್ಬ ವ್ಯಕ್ತಿ ಕೂಡ ಮೃತಪಟ್ಟಿದ್ದಾನೆ NS ರೋಡ್ ನಲ್ಲಿ. ಅದು ಗೊತ್ತಿದೆ ನಮಗೆ, ನಮ್ಗೆ ಗೊತ್ತಿದೆ. ಈಗ ಸದ್ಯದ ಮಟ್ಟಿಗೆ ಅದು ಇಲ್ಲಿ ಪೊದೆ ಒಳಗೆ ಹೋಗಿತ್ತು ಪ್ರೇಮ್ ಕುಮಾರ್, ಹೊರಗೆ ಬಂತ ಹೇಗೆ ಸರ್? ಅಲ್ಲೇ ಇದೆ, ಎಲ್ಲಿ ಬೆಳಗ್ಗೆಯಿಂದ ಬಂದು ಸೇರ್ಕೊಳ್ತಾ ಈಗ ಅರ್ಧ ಗಂಟೆ ಮುಂಚೆ, ಈಗಲೂ ಅಲ್ಲೇ ಇದೆ ಅದು. ಬಟ್ ಕಾಣಿಸ್ತಾ ಇದೆ ಕಣ್ಣಿಗೆ? ಕಾಣಿಸ್ತದೆ. ಓಕೆ, ಎಷ್ಟು ದೂರ ಇದ್ದೀರಿ ಈಗ ನೀವು ಅರಣ್ಯಾಧಿಕಾರಿಗಳು? ಒಂದು ಹೆಚ್ಚು ಕಡಿಮೆ ಒಂದು 100 ಮೀಟರ್ ಇಂದ ಆಚೆ ಇದೆ. ಓಕೆ, ಥ್ಯಾಂಕ್ ಯು ಪ್ರೇಮ್ ಕುಮಾರ್ ನಮ್ಮ ಜೊತೆ ಮಾತನಾಡಿದ್ದಕ್ಕಾಗಿ. ಪ್ರೇಮ್ ಕುಮಾರ್ ಅಲ್ಲಿಯ ಪ್ರತ್ಯಕ್ಷದರ್ಶಿ, ಅವರು ಕುಕ್ಕರಹಳ್ಳಿ ಕೆರೆ ಬಳಿ ಇರುವಂಥ ಧೋಬಿಘಾಟ್ ಆನೆಯ ಬಳಿ ಇದ್ದಾರೆ. ಅವರು ಹೇಳೋ ಪ್ರಕಾರ ಆನೆ ಕಾಣಿಸ್ತಾ ಇದೆ, ಅದು ಕಿವಿ ಅಲಗಾಡಿಸ್ತಾ ಇದೆ ಅನ್ನುವಂಥದ್ದು. ಈ ಒಂದು ಸ್ಪಷ್ಟ ಒಂದು ಮಾಹಿತಿ ನಮ್ಗೆ ಯಾಕೆ ಅಂತಂದರೆ TVN ಮೂರ್ತಿ ಇವರು ಆನೆಗಳ ಬಗ್ಗೆ ಸಾಕಷ್ಟು ಅಧ್ಯಯನ ಮಾಡಿರು. ಅವರು ಹೇಳೋ ಪ್ರಕಾರ ಈ ರೀತಿ ಅರವಳಿಕೆ ಮದ್ದನ್ನು ಅದಕ್ಕೆ ಕೊಟ್ಟಾಗ
ಅದು ಒಂದು ವೇಳೆ ಅದರ ವಯಸ್ಸಿಗೆ ತೂಕಕ್ಕೆ ಸರಿಯಾಗದೇ ಇದ್ದಿದ್ದರೆ ಅದರ ತಲೆ ಬಹಳ ಬೇಗ ಬಿಸಿಯಾಗತ್ತೆ. ಅದು ಅರಿವಳಿಕೆ ಔಷಧ ಕೊಟ್ಟ ನಂತರ ಅದು ಪ್ರಜ್ಞೆ ತಪ್ಪಿಯಲ್ಲಿ ಬೀಳುತ್ತೆ, ಅಂದರೆ ಮಲಗೋದಿಲ್ಲ, ಅದು ಅಲ್ಲಿ ಬೀಳುತ್ತೆ. ಆ ಸಂದರ್ಭದಲ್ಲಿ ಒಂದು 20-30 ಲೀಟ್ರ್ನಷ್ಟು ನೀರನ್ನು ಅದರ ತಲೆಗೆ ಸುರಿಬೇಕಾಗತ್ತೆ, ಆ ತಲೆಯನ್ನು ಕೂಲ್ ಮಾಡಬೇಕಾಗತ್ತೆ. ಅದರ ಒಂದು ಪ್ರಕೃತಿದತ್ತವಾಗಿ ಆ ದೊಡ್ಡ ಕಿವಿಗಳನ್ನು ಕೊಟ್ಟಿರೋದೇ ಆ ತಲೆಯನ್ನು ಕೂಲ್ ಮಾಡುವಂಥ, ಅಂದರೆ ಬೀಸಣಿಗೆ ಥರ ಗಾಳಿ ಬೀಸ್ತಾ ಇರೋದಕ್ಕಾಗಿ. ಸೊ ಹಾಗಾಗಿ ಆ ಪ್ರಶ್ನೆಯನ್ನೇ ನಾವು ಪ್ರೇಮ್ ಕುಮಾರ್ ಅವರಿಗೆ ಕೇಳಿದ್ದು. ಬಹುಶಃ ಮೂರ್ತಿಯವ್ರಿಗೂ ಕೂಡ ಸ್ವಲ್ಪ ಸಮಾಧಾನ ಆಗಿರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ.